ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಲೀವ್ ಕಟಿಂಗ್ ತೋರಿಸ್ತಿದ್ದೀನಿ. ಆಲ್ರೆಡಿ ಹಿಂದೆ ವಿಡಿಯೋಗಳಲ್ಲಿ ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳೋದು ಬಿಗಿನರ್ಸ್ಗೆ ಅಂತ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡಿ ಒಂದ್ಸಲ. ಸೊ ಲೈನಿಂಗ್ ಅನ್ನೋದು 4 ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾನಿಲ್ಲಿ ಐರನ್ ಮಾಡ್ಕೊತಿದ್ದೀನಿ. ಫಸ್ಟ್ ಒಂದು ಎಡ್ಜಸ್ನ ನೋಡಿಕೊಂಡು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಫಸ್ಟ್ ಒಂದು ಲೈನ್ ಅನ್ನೋದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಕೊಬೇಕು. ಆದಷ್ಟು ಬಿಗಿನರ್ಸು ಎಲ್ ಸ್ಕೇಲ್ ಯೂಸ್ ಮಾಡಿ. ಸೊ ನನ್ನ ಸ್ಲೀವ್ ಲೆಂತ್ ಬಂದು ಕಸ್ಟಮರ್ದು 8.75 ಇದೆ. ಸೊ ಅದಕ್ಕೆ 1 ಇಂಚ್ ಅನ್ನೋದು ಆ್ಯಡ್ ಮಾಡಿ 9.25 ಇಂಚ್ಗೆ ಲೈನ್ ಹಾಕ್ಕೊತಿದ್ದೀನಿ. ಸೊ ಇನ್ನೊಂದು ಕಡೆ ಕೂಡ ಈ ಎಂಡಿಂಗಲ್ಲಿ ಕೂಡ ಅದೇ ರೀತಿ 8.25ಗೆ 9.25 ಇಂಚ್ 1 ಇಂಚನ್ನು ಸೇರಿಸಿ 9.25 ಇಂಚ್ಗೆ ಒಂದು ಲೈನ್ ಅನ್ನೋದು ಹಾಕ್ಕೊಬೇಕು. ಮತ್ತು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಕೊಬೇಕು. ಸೊ 1 ಪಾಯಿಂಟ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಸೊ ಅದನ್ನು ಇನ್ನೊಂದ್ಸಲ ಚೆಕ್ ಮಾಡ್ಕೊತಿದ್ದೀನಿ. ಸೊ ಈಗ ಲೈನ್ ಅನ್ನೋದು ಹಾಕ್ಕೊಳ್ಳೋಣ. ಸೊ ನಿಮ್ಮ ಸ್ಲೀವಲ್ಲಿ ಎಷ್ಟು ಇಂಚ್ ಇದೆಯೋ ಸೊ ಅದಕ್ಕೆ ಯಾವುದೇ ಸೈಜು ಎಷ್ಟು ಇಂಚ್ ಇದ್ದರೂ 1 ಇಂಚ್ ಅನ್ನೋದು ಸಾಕಾಗುತ್ತೆ. ಸೊ 1 ಇಂಚ್ ಅನ್ನೋದು ಸೇರಿಸ್ಕೊಡಿ. ನಾನಿಲ್ಲಿ ಕ್ಯಾಪ್ ಡೌನ್ ಅನ್ನೋದು 3 ಇಂಚ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಸೊ ಒಂದು ಲೈನ್ ಅನ್ನೋದು ಹಾಕ್ಕೊಬೇಕು. ಎಲ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ಕರೆಕ್ಟಾಗಿ ಸ್ಟ್ರೈಟ್ ಅನ್ನೋದು ಬರುತ್ತೆ. ಯಾವುದೇ ರೀತಿ ಕ್ರಾಸು ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಎಲ್ ಸ್ಕೇಲ್ ಅನ್ನೋದು. ಮತ್ತು 28ಇಂದ 32 ಒಳಗಡೆ ನಮಗೆ 2.25 ಇಂಚ್ ಅನ್ನೋದು ಡೌನಿಂಗು ಸರೋಗುತ್ತೆ. 32ಇಂದ ಅಪ್ ಟು 40ವರೆಗೂ 3 ಇಂಚ್ ಅನ್ನೋದು ಸಾಕಾಗುತ್ತೆ. 40 ಮೇಲೆ ಏನಿದೆ ಅದಕ್ಕೆ 3.25 ಇಂಚ್ ಅನ್ನೋದು ಡೌನಿಂಗು ಪರ್ಫೆಕ್ಟಾಗಿರುತ್ತೆ. ಸೊ ಸ್ಲೀವ್ ಡೌನಿಂಗಲ್ಲಿ ಕೂಡ 1/4 ಇಂಚು ಅರ್ಧ ಇಂಚ್ ಅನ್ನೋದು ಹೆಚ್ಚು ಕಮ್ಮಿ ಮಾಡಿಕೊಂಡು ನಾವು ನೋಡಿಕೊಂಡು ಅಳತೆ ಬ್ಲೌಸಿಂದ ಕೂಡ ನಾವು ಯಾವ ರೀತಿ ತೊಗೊಂಡು ಬೇಕಾದ್ರೆ ಕಟ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ನಿಮಗೆ ಬಿಗಿನರ್ಸ್ಗೆ ತುಂಬ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಸೊ ನಾನು ಹೇಳ್ಕೊಡ್ತಿದ್ದೀನಿ. ಮತ್ತು ಆರ್ಮೋಲಲ್ಲಿ ಏನು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚ್ ಅನ್ನೋದು ನಾವು ಕಂಪಲ್ಸರಿ ಲೆಸ್ ಮಾಡಬೇಕು. ಅಂದರೆ ನನಗೆ ಈಗ 7.25 ಬಂದಿದೆ. ಸೊ ಅದರಲ್ಲಿ ಅರ್ಧ ಇಂಚು ತೆಗೆದಿದ್ದಕ್ಕೆ ಸೊ 7 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಲೀವ್ ಲೂಸ್ ಬಂದು 4.25 2 ಇಂಚ್ ಅನ್ನೋದು ಮಾರ್ಜಿನ್ಗೆ ಸೇರಿಸ್ಕೊತಿದ್ದೀನಿ. ಈಗ ನನಗೆ ವಿಡ್ತ್ ಬಂದಿಲ್ಲಿ 6.25 ಸಿಕ್ಕಿದೆ. ಸೊ ಅದರಲ್ಲಿ ಅರ್ಧ ಮಾಡ್ಕೊಬೇಕು. ಆನ್ಸರ್ ನನಗೆ 3.1 ಸಿಕ್ಕಿದೆ. ಸೊ ಅದೇ 3.1ನ ಮೇಲೆ ಲೈನನ್ನು ಕೂಡ ಮಾರ್ಕ್ ಮಾಡ್ಕೊಬೇಕು. ಈಗ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಬೇಕು. ಸೊ ನನಗೆ 3 ಇಂಚಲ್ಲಿ ಅರ್ಧ ಅಂದರೆ 1.5 ಸಿಕ್ತು. ಸೊ ಅಲ್ಲೊಂದು ಲೈನ್ ಕ್ರಿಯೇಟ್ ಮಾಡ್ಕೊಬೇಕು. ಮತ್ತು ನಾನು 1.5 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆಗಡೆ ಅರ್ಧ ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಮತ್ತು ಸ್ಟಾರ್ಟಿಂಗಿಂದ ನಮಗೆ 1 ಇಂಚ್ಗೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊಬೇಕು. ಸೊ ಈಗ ಇವೆಲ್ಲ ಲೈನ್ನ ನಾವು ಜಾಯಿಂಟ್ ಅನ್ನೋದು ಮಾಡ್ಕೊಬೇಕು. ಸೊ ಇದಕ್ಕೆ ನಮಗೆ ಆರ್ಮೋಲ್ ಕರ್ವ್ ಲೈನ್ ಅಂತ ಇದು ಸಿಗುತ್ತೆ, ಸ್ಕೇಲ್ ಸಿಗುತ್ತೆ. ಸೊ ಇದನ್ನು ತೊಗೊಂಡು ಒಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ರೀತಿ ಫಸ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಸ್ಕೇಲ್ ಅನ್ನೋದು ಏನಿದೆ ಫಸ್ಟ್ ನಾವು ಈ ರೀತಿ ಮಾರ್ಕ್ ಮಾಡ್ಕೊತೀರಿ. ಮತ್ತು ಸ್ಕೇಲ್ ಅನ್ನೋದು ಉಲ್ಟಾ ಇಟ್ಕೊಂಡು ಡ್ರಾ ಮಾಡ್ಕೊಬೇಕು ನಾವು. ಆಗ ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ. ಫ್ರಂಟ್ ಶೇಪು ಕೂಡ ಸೇಮ್ ಅದೇ ರೀತಿ ಫಸ್ಟು ನಾವು 1.5 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಸೊ ಅದನ್ನು ಫ್ರಂಟ್ ಶೇಪ್ ಎಸ್ ಕರೆಕ್ಟ್, ಇದು ಬಂದು ಫ್ರಂಟ್ ಶೇಪ್. ಸೊ ಇಷ್ಟೇ, ತುಂಬ ಈಸಿ ಇದೆ ಸ್ಲೀವ್ ಕಟಿಂಗು. ಸೊ ಇದು ಏನು ಇವಾಗ ನಾವು ಲೈನ್ ಹಾಕಿದ್ದು ಅದು ನಮ್ಮ ಫಿಟ್ಟಿಂಗ್ ಲೈನ್.
ಸೊ 2 ಇಂಚ್ ಮಾರ್ಜಿನ್ ಇದೆಯೋ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಕು. ಸೊ ನಮಗೆ ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಕಮ್ಮಿ ಬಂದಿದೆ. ಸೊ ಒಂದೂವರೆ ಇಂಚ್ ಅನ್ನೋದು ಅಷ್ಟೇ ಸಿಕ್ಕಿದೆ. ಸೊ ಅದಕ್ಕೆ ನಾನು ಅರ್ಧ ಇಂಚ್ ಅನ್ನೋದು ಮಾಡ್ಕೊಬೇಕು. ಸ್ಟಿಚಿಂಗ್ ಮಾಡಬೇಕಂದ್ರೆ ಸೇರಿಸ್ಕೊತೀನಿ. ಸೊ ಇನ್ನೂ ಒಂದು ಮೆಥಡ್ ಇದೆ ಸ್ಲೀವ್ ಕಟ್ ಮಾಡೋದು, ಅದು ಕೂಡ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು. ಸೊ ಫಸ್ಟು ಏನು ನಾವು ಸ್ಟ್ರೈಟ್ ಲೈನ್ ಹಾಕಿದ್ದೀರಿ ಅದನ್ನು ಕಟ್ ಮಾಡ್ಕೊಬೇಕು. ಈಗ ಫಸ್ಟು ಎಕ್ಸ್ಟ್ರಾ ಅನ್ನೋದು ಕಟ್ ಮಾಡ್ಕೊಬೇಕು ನಾವು. ಸೊ ಬಿಗಿನರ್ಸ್ಗೆ ಏನಂದರೆ ಒಂದು ಭಯ ಇರುತ್ತೆ, ಮತ್ತೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಅದು ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಸೊ ಅದನ್ನು ಸೊ ಇವಾಗ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಇಟ್ಕೊಂಡು ನಾವು ಈ ರೀತಿ ಕಟಿಂಗ್ ಅನ್ನೋದು ಮಾಡ್ಕೊಬೇಕು. ಸೊ ನಾವು ಶೋಲ್ಡರ್ಗೆ ಅರ್ಧ ಇಂಚ್ ನಮಗೆ ಶೋಲ್ಡರಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಬೇಕು, ಇದೆಯೋ ಇಲ್ಲ ಅಂತ ಚೆಕ್ ಮಾಡಿ. ಸೊ ನಮಗೆ ನಾಚು ಕರೆಕ್ಟಾಗಿ ನೋಡ್ಬೋದು, ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನೋಡ್ಬೋದು. ಎಷ್ಟು ಕರೆಕ್ಟಾಗಿ ಹೆಚ್ಚು ಕಮ್ಮಿ ಅನ್ನೋದು ಬಂದಿಲ್ಲ. ನಾಚು ನಮಗೆ ಕರೆಕ್ಟಾಗಿ ಮಾತ್ರ ನಮಗೆ ಬ್ಲೌಸ್ ಯಾವುದೇ ಚೆನ್ನಾಗಿ ಬರುತ್ತೆ ಇಲ್ದಂಗೆ, ಯಾವುದೇ ರಿಂಕಲ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನಾವು ಯಾವ ರೀತಿ ಶೇಪ್ ಹಾಕೊಂಡಿದ್ದೀರೋ ನಾವು ಯಾವ ರೀತಿ ಏನಾದ್ರು ಸೇಮ್ ಅದೇ ರೀತಿ ಕಟ್ ಮಾಡ್ಕೊಬೋದು. ಸೊ ಆಲ್ಮೋಸ್ಟ್ ಇದು ಪರ್ಫೆಕ್ಟಾಗಿ ಬಂದಿದೆ. ಅದಕ್ಕೆ ಹೇಳೋದು ಬಿಗಿನರ್ಸು ಯಾರಿದ್ದೀರೋ ದಯವಿಟ್ಟು ಯಾರು ಬ್ಲೌಸು ಹೊಸ್ದಾಗಿ ಕಲಿತಿದ್ದೀರೋ ಸೊ ಅವರು ಫ್ರೆಂಚ್ ಕರ್ವ್ ಅನ್ನೋದು ತೊಗೊಂಡಿಟ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಮಗೆ ನಾಚ್ ಫಿಟ್ಟಿಂಗ್ ಲೈನ್ ಅಂತ ಮತ್ತು ಸ್ಟಾರ್ಟಿಂಗಲ್ಲಿ ನಾಚ್ ಅನ್ನೋದು ಕಂಪಲ್ಸರಿ ನಾವು ಹಾಕ್ಕೊಳ್ಲೇಬೇಕು. ಇಲ್ಲಿ ನಾನು ಫ್ರಂಟ್ ಶೇಪ್ ತೆಗಿತಿಲ್ಲ, ಸ್ಟಿಚಿಂಗ್ ಮಾಡಬೇಕಂದ್ರೆ ಫ್ರಂಟ್ ಶೇಪ್ ಅನ್ನೋದು ತೆಕ್ಕೊಳ್ಳೋಣ, ಆಗ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ. ಸೊ ಇದು ಪೂರ್ತಿ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಇವಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಂದ್ಸಲ ತೊಗೊಳ್ತೀನಿ ವಿಡಿಯೋ ಆನ್ ಮಾಡಿದಾಗ. ಸೊ ಈಗ ನಾನು ಲೈನಿಂಗ್ ಅನ್ನೋದು ಮೇನ್ ಫ್ಯಾಬ್ರಿಕಲ್ಲಿ ಕೂಡ ಕ್ಲೋಸಿಂಗ್ ಟೈಪಲ್ಲೇ ಇರಬೇಕು. ಸೊ ಮೇನ್ ಬಟ್ಟೆ ಯಾವಾಗ ಕ್ಲೋಸಿಂಗ್ ಇದ್ದರೆ ಸೊ ಅದನ್ನು ನೋಡಿಕೊಂಡು ಸೈಡನ್ನೇ ನೋಡಿಕೊಂಡು ಒಂದೆರಡು ಸಲ ಚೆಕ್ ಮಾಡಿ ಆಮೇಲೆ ಕಟ್ ಮಾಡಿ, ಯಾಕಂದರೆ ಬ್ಯಾಕ್ ಪಾರ್ಟು ಕ್ಲೋಸ್ ಇದೆ. ಸೊ ಹಂಗಾಗಿ ಮೇನ್ ಫ್ಯಾಬ್ರಿಕ್ ಕೂಡ ಮಾಡಬೇಕು ಅಲ್ಲೇ ಇಟ್ಕೊಂಡು ನಾವು ಅರ್ಧ ಇಂಚ್ ಅನ್ನೋದು ಮಾರ್ಜಿನ್ ಅರ್ಧ ಇಂಚ್ ಅನ್ನೋದು ಮಾರ್ಜಿನ್ ಬಿಡಬೇಕು. ಅಟ್ಯಾಚಿಂಗ್ ಮಾಡಬೇಕಂದ್ರೆ ನಮಗೆ ಈಸಿ ಆಗುತ್ತೆ. ಬಟ್ಟೆ ಏನಿರುತ್ತೋ ಅದಕ್ಕೆ ನಾವು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಬೇಕು. ಸುತ್ತು ಕೂಡ ಅರ್ಧ ಇಂಚ್ ಅನ್ನೋದು ಮಾರ್ಜಿನ್ ಎಕ್ಸ್ಟ್ರಾ ಅನ್ನೋದು ಇರಲೇಬೇಕು. ಸೊ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಅರ್ಧ ಇಂಚು ಮಾರ್ಜಿನ್ ಸಾಕು, ಅದಕ್ಕಿಂತ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊತಿದ್ದೀನಿ. ಸೊ ನಮ್ಮದ್ರಲ್ಲಿ ಬಟ್ಟೆ ಅನ್ನೋದು ತುಂಬ ಕಮ್ಮಿ ಬಂದಿರುತ್ತೆ, ಆಗ ನೀವು ಫುಲ್ಲು ಇಟ್ಬಿಟ್ಟು ಆಮೇಲೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಅನ್ನೋದು ಮೇನ್ ಬಟ್ಟೆ ಅನ್ನೋದು ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಪೈಪಿಂಗಿಗೆ ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ. ಸೊ ನಾವು ಲೈನಿಂಗಲ್ಲಿ ಕೂಡ ಸ್ಲೀವ್ಗೆ ಬಟ್ಟೆ ಅನ್ನೋದು ಕೊಡಬೇಕಾಗುತ್ತೆ, ಮತ್ತು ಮೇನ್ ಬಟ್ಟೆ ಕೂಡ ನಾವು ಸ್ಲೀವ್ಸ್ಗೆ ಬಟ್ಟೆ ಅನ್ನೋದು ಕೊಡಬೇಕಾಗುತ್ತೆ. ಸೊ ವಿಡಿಯೋ ಇಷ್ಟೇ ಪೂರ್ತಿಯಾಗಿ ನೋಡಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.